Dear students, I welcome you all DCE e-learning classes. Today we will discuss higher aspects of partnership accounts. 1. The second part, piecemeal distribution of cash. Piecemeal distributions we are saying. What is the meaning of piecemeal distribution? So when the company is dissolved, the process of settlement is very difficult. So when the company is going to sold out its all assets and making the payment to outside liabilities, bank loans, etc., and at the end, partners. But to sell all the assets at one time, it's very difficult for the firm or any companies. So gradually they are going to be sell the assets. Whatever the amount is going to be realizing, that amount they are going to be paying. Normally we are saying, generally we are saying that is the piecemeal distributions. See the meaning. Piecemeal distribution means realization of assets one by one or part by part, not to whole. And when the cash is received, so it is distributed among the various creditors and then the partners in some particular order without waiting for the realization of all the assets of the firm. So the company is not going to wait here to sold or to sell all the assets. Whenever they are going to sell the assets, whatever the amount is going to be receiving, whatever the amount they are realized in terms of cash, automatically, immediately they are distributing that amount to the outside liabilities. That is called piecemeal distribution of cash. ವಿದ್ಯಾರ್ಥಿಗಳೇ ಪೀಸ್ಮೇಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಾಗಿ ನಾವು ಸಂಸ್ಥೆ ಮಾರಿ ಬಂದಂಥ ಕ್ಯಾಶನ್ನು ದುಡ್ಡನ್ನು ನಾವು ಸಣ್ಣ ಮಟ್ಟದಲ್ಲಿ ಬಂದಂಥ ಅಮೌಂಟನ್ನು ಬಂದ ತಕ್ಷಣವೇ ತುಂಬತಕ್ಕಂತಹ ಒಂದು ಪ್ರೊಸೆಸ್ಸಿಗೆ ಪೀಸ್ಮೇಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಎಲ್ಲ ಆಸ್ತಿಗಳಿಂದ ಎಲ್ಲ ಅಸೆಟ್ಟನ್ನು ಸೇಲ್ ಮಾಡುವವರೆಗೂ ಕಂಪ್ನಿ ವೇಟ್ ಮಾಡದೆ ಬಂದಂಥ ದುಡ್ಡನ್ನು ಪಡೆದು ಅದನ್ನು ಇಮಿಡಿಯೇಟಾಗಿ ಪೇ ಮಾಡ್ತಕ್ಕಂಥದ್ದು, ಇಮಿಡಿಯೇಟಾಗಿ ಕೊಡ್ತಕ್ಕಂಥ ವ್ಯವಸ್ಥೆಗೆ ನಾವು ಪೀಸ್ಮೇಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಇಲ್ಲೇ. ಸೊ ಇಲ್ಲೇ ನೋಡಿರಿ, ಇನ್ ಪ್ರಾಕ್ಟೀಸ್ ದ ಅಸೆಟ್ಸ್ ಆರ್ ರಿಯಲೈಸ್ಡ್ ಗ್ರ್ಯಾಜುವಲಿ ಆ್ಯಂಡ್ ದ ಲಯಬಿಲಿಟೀಸ್ ವಿಲ್ ಬಿ ಪೇಡ್ ಆ್ಯಸ್ ಆ್ಯಂಡ್ ವೆನ್ ಕ್ಯಾಶ್ ರಿಸೀವ್ಡ್. ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ ಪ್ರಾಕ್ಟೀಸಲ್ಲಿ ಈ ಪೀಸ್ಮೇಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಅಸೆಟ್ಸನ್ನು ಮಾತ್ರ ಬಂದ ತಕ್ಷಣ ಆ ಕ್ಯಾಶನ್ನು ಇಮಿಡಿಯೇಟಾಗಿ ಔಟ್ಸೈಡ್ ಲಯಬಿಲಿಟಿಗೆ ಪೇ ಮಾಡ್ತಕ್ಕಂಥ ಪ್ರೊಸೆಸ್ ಇರ್ತದೆ. ದ ಪಾರ್ಟ್ನರ್ಸ್ ಇನ್ ಪರ್ಟಿಕ್ಯುಲರ್ ವಿಲ್ ಹ್ಯಾವ್ ಟು ವೇಟ್ ಫಾರ್ ಅ ಲಾಂಗ್ ಟೈಮ್ ಟು ಗೆಟ್ ದೇರ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಫರ್ಮ್. ಇಲ್ಲೇ ಪಾರ್ಟ್ನರ್ಸ್ ಏನು ತಾವು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಲಾಸ್ಟ್ ಟರ್ಮ್ಗೆ ಕೊನೆಯದಾಗಿ ಅವ್ರಿಗೆ ಬರ್ತದೆ. ಸೊ ಅಂದರೆ ಔಟ್ಸೈಡ್ ಲಯಬಿಲಿಟಿ ಪೇ ಮಾಡೋವರೆಗೂ ನಾವು ಪಾರ್ಟ್ನರ್ಸ್ಗೆ ಯಾವಾಗಲೂ ಪೇ ಮಾಡಲಿಕ್ಕೆ ಹೋಗೋದು, ಬಿಕಾಸ್ ದೇ ಆರ್ ದಿ ಓನರ್ಸ್ ಆಫ್ ದಟ್ ಫರ್ಮ್. ಸೊ ಡಿಸೊಲ್ಯೂಷನ್ ಆದಾಗ ಯಾವುದೇ ಒಂದು ಸಂಸ್ಥೆ ಮುಚ್ಚುವಾಗ ಮೊದಲಿಗೆ ನಾವು ಪ್ರಯಾರಿಟಿ ಕೊಡೋದು ಔಟ್ಸೈಡರ್ಸ್ಗೆ. ಇಟ್ ಈಸ್ ಕ್ವೈಟ್ ಎಸೆನ್ಷಿಯಲ್ ಟು ಡಿಸ್ಟ್ರಿಬ್ಯೂಟ್ ದ ಕ್ಯಾಶ್ ಆಸ್ ಆ್ಯಂಡ್ ವೆನ್ ದ ಅಸೆಟ್ಸ್ ಆರ್ ರಿಯಲೈಸ್ಡ್. ಸೊ ಇಲ್ಲೇನಾಗ್ತದೆ ಅಂದರೆ ಅಸೆಟ್ಸನ್ನು ಮಾರಿದ ತಕ್ಷಣ ಇಮಿಡಿಯೇಟಾಗಿ ಕೊಡೋದ್ರಿಂದ ಸೊ ಔಟ್ಸೈಡ್ ಲಯಬಿಲಿಟಿಗಳು ಸೊ ದೇ ವಿಲ್ ಗೆಟ್ ದ ಸ್ಯಾಟಿಸ್ಫ್ಯಾಕ್ಷನ್. ಸೊ ಒಮ್ಮೆಗಲೇ ಕೊಡೋದಕ್ಕಿಂತ ಬಂದಂತೆ ಹಂತ ದುಡ್ಡನ್ನು ಕೊಡ್ತಾ ಹೋಗ್ತಾರೆ. ಫಾಲೋವಿಂಗ್ ಆರ್ ದ ಆರ್ಡರ್ಸ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್ ಆಸ್ ಆ್ಯಂಡ್ ವೆನ್ ಇಟ್ ಈಸ್ ರಿಸೀವ್ಡ್. ಸೊ ಈ ರೀತಿಯಾದಂಥ ಒಂದು ಹಂತವನ್ನು ಇಲ್ಲೇ ಉಪಯೋಗ ಮಾಡ್ತಾರೆ. ಸೊ ಕ್ಯಾಶನ್ನು ಪೇ ಮಾಡಲಿಕ್ಕೆ ಫಸ್ಟ್ ಔಟ್ಸೈಡ್ ಲಯಬಿಲಿಟೀಸ್ ಅಂದರೆ ಔಟ್ಸೈಡ್ ಲಯಬಿಲಿಟೀಸ್ ಏನಿದ್ದಾರೆ ಅವ್ರ ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ಬ್ಯಾಂಕ್ ಲೋನ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಔಟ್ಸೈಡ್ ಲಯಬಿಲಿಟಿಗೆ ಮೊದಲು ಪ್ರಯಾರಿಟಿ ಕೊಟ್ಟು ಅವ್ರದ್ದು ಅಮೌಂಟನ್ನು ಬಂದಂಥ ಅಮೌಂಟನ್ನು ಏನು ಅಸೆಟ್ ಮಾರಿದ ತಕ್ಷಣ ದುಡ್ಡು ಬರ್ತದೆ, ಸೊ ಅದನ್ನು ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಔಟ್ಸೈಡ್ ಲಯಬಿಲಿಟೀಸ್ಗೆ. ನಂತರ ಸೆಕೆಂಡ್ ಪಾರ್ಟ್ನರ್ಸ್ ಲೋನ್ ಅಂತ ಹೇಳ್ತೀವಿ ನಾವು. ಸೊ ಪಾರ್ಟ್ನರ್ಸೇ ಕೆಲವೊಂದು ಸಲ ಸಂಸ್ಥೆಗೆ ಫರ್ಮಿಗೆ ಸಾಲವನ್ನು ಕೊಟ್ಟಿರ್ತಾರೆ, ಬಟ್ ಅವ್ರ ಲೋನು ಔಟ್ಸೈಡ್ ಲಯಬಿಲಿಟಿ ಅಂತ ಒಂದು ರೀತಿಯಿಂದ ತಿಳಿದು ಬಂದರೂ ಅವ್ರು ಪಾರ್ಟ್ನರ್ಸ್ ಆಗಿರ್ತಾರೆ. ಹೀಗಾಗಿ ಔಟ್ಸೈಡ್ ಲಯಬಿಲಿಟೀಸ್ಗೆ ಮೊದಲು ಕೊಟ್ಟ ನಂತರ ಅವರು ಪಾರ್ಟ್ನರ್ಸ್ ಲೋನನ್ನು ಕೊಡ್ತಾರೆ. ಆ್ಯಂಡ್ ಕೊನೆಯದಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅವರು ಬೇಸ್ಡ್ ಆನ್ ಪ್ರಪೋರ್ಷನೇಟ್ ಕ್ಯಾಪಿಟಲ್ ಮೆಥಡ್ ಮೇಲೆ ನಾವು ಅವ್ರಿಗೆ ಕೊಡ್ತೀವಿ. ಸೊ ಇಲ್ಲಿ ಆರ್ಡರ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದಾಗ ಮೊದಲಿಗೆ ಎಕ್ಸ್ಪೆನ್ಸಸ್, ಇನ್ನೊಂದು ರೀತಿಯಾಗಿ ನಾವು ಹೇಳ್ಬೋದು ಯಾವ ರೀತಿ ನಾವು ಪೀಸ್ಫುಲ್ ಡಿಸ್ಟ್ರಿಬ್ಯೂಷನ್ ಬಂದಂಥ ದುಡ್ಡನ್ನು ನಾವು
ವಿತರಣೆ ಮಾಡ್ತೀವಿ ಅಂತಂದರೆ ಮೊದಲಿಗೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಪೇಮೆಂಟ್ ಟು ಸೆಕ್ಯೂರಿಟಿ ಕ್ರೆಡಿಟರ್ಸ್ ಅಂತ ಹೇಳಿದೆ ನಾನು. ಸೆಕ್ಯೂರಿಟಿ ಕ್ರೆಡಿಟರ್ಸ್ಗೆ ಔಟ್ಸೈಡ್ ಲಯಬಿಲಿಟಿಯಲ್ಲೇ ಫಸ್ಟ್ ಪ್ರಯಾರಿಟಿ ನಾವು ಅವ್ರಿಗೆ ಪೇ ಮಾಡ್ತೀವಿ, ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಡ್ತೀವಿ ನಾವು. ಸೊ ಪೇಮೆಂಟ್ ಟು ದಿ ಸೆಕ್ಯೂರಿಟಿ ಕ್ರೆಡಿಟರ್ಸ್, ಪೇಮೆಂಟ್ ಆಫ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಪೇಮೆಂಟ್ ಆಫ್ ಔಟ್ಸೈಡ್ ಲಯಬಿಲಿಟೀಸ್, ಪೇಮೆಂಟ್ ಆಫ್ ಪಾರ್ಟ್ನರ್ಸ್ ಲೋನ್ ಇಫ್ ಎನಿ, ಪೇಮೆಂಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಟ್ ದ ಎಂಡ್. ಸೊ ಕೊನೆಯದಾಗಿ ಅವರು ಪಾರ್ಟ್ನರ್ಸ್ಗೆ ಉಳಿದಂಥ ದುಡ್ಡನ್ನು ಕೊಡ್ಬೋದು, ಅಥವಾ ಕೊಡದೇ ಇದ್ದರೂ ಏನು ಲಾಸ್ ಆಗುತ್ತೆ ಆ ಲಾಸನ್ನು ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿರುತ್ತೆ. ಇನ್ನು ಈ ಒಂದು ನಾವು ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಎರಡು ಮೆಥಡ್ಸನ್ನು ನಾವಿಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದರೆ ಎರಡು ಮೆಥಡನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ಗಳನ್ನು ಸೊ ನಾವು ಈ ಪೀಸ್ಮೇಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಒಂದು ಪ್ರಪೋರ್ಷನೇಟ್ ಕ್ಯಾಪಿಟಲ್ ಮೆಥಡ್ ಅಂತ ಬರ್ತದೆ, ಅಥವಾ ಅದಕ್ಕೆ ಎಕ್ಸೆಸ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಮ್ಯಾಕ್ಸಿಮಮ್ ಲಾಸ್ ಮೆಥಡ್ ಅಂತ ಹೇಳ್ತಾರೆ. ನಾವು ಮೊದಲಿಗೆ ಪ್ರಪೋರ್ಷನೇಟ್ ಕ್ಯಾಪಿಟಲ್ ಮೆಥಡ್ನ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ಪ್ರಪೋರ್ಷನೇಟ್ ಕ್ಯಾಪಿಟಲ್ ಮೆಥಡಲ್ಲಿ ಏನಪ್ಪ ಅಂತಂದರೆ, ನೀವು ನೋಡಿದ್ರೆ ಹಿಂದೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಪ್ರಪೋರ್ಷನೇಟ್ ಕ್ಯಾಪಿಟಲ್ ಮೆಥಡ್ ಅಂತ ಬಂದಾಗ ಅಂದರೆ, ಸೊ ಇಲ್ಲೇ ಮೊದಲಿಗೆ ಏನು ಒಂದಿಷ್ಟು ಪಾರ್ಟ್ನರ್ಸ್, ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. A and B are the partners having capital of rupees 30,000 and 20,000. They are sharing profits equally. The excess capital is calculated as under. ಇಲ್ಲಿ ಏನಾಗುತ್ತೆ ಅಂತಂದರೆ, ಇಬ್ಬರು ಪಾರ್ಟ್ನರ್ಸು 30,000 20,000 ಇದ್ದಾರೆ, ಬಟ್ ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಇದೆ, ಇಬ್ಬರು ಒಂದಿದ್ದಾಗ ಇಲ್ಲಿ ಏನಾಗ್ತದೆ ಅಂದರೆ, ನಾವು ಏನಾದರೂ ಎಕ್ಸೆಸ್ ಕ್ಯಾಪಿಟಲ್ ಅಂತ ಬಂದಾಗ, ಏನಾದರೂ ದುಡ್ಡು ಉಳಿದಾಗ ಯಾರು ಹೇಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾ, ಬಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾ ಅನ್ನೋದು ತಿಳಿಯೋದಿಲ್ಲ. ಸೊ ಇಲ್ಲಿ ಈಕ್ವಲ್ ಅಂತಿದ್ದಾಗ ನಾವು ನಾರ್ಮಲಿ ರೇಷಿಯೋ ಈಕ್ವಲ್ ಅಂತ ತೋರಿಸಿದಾಗ ಇಬ್ಬರಿಗೂ ಫಸ್ಟ್ ಪ್ರಯಾರಿಟಿ ಕೊಡಬೇಕಂತ ಆಗ್ತದೆ, ಬಟ್ ಹಾಗಾಗಲ್ಲ. ಸೊ ಪ್ರಪೋರ್ಷನೇಟ್ ಕ್ಯಾಪಿಟಲ್ ಮೆಥಡಲ್ಲಿ ಎಕ್ಸೆಸ್ ಕ್ಯಾಪಿಟಲ್ ಯಾರು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನಾವಿಲ್ಲಿ ಮೊದಲು ಅವ್ರಿಗೆ ಪೇ ಮಾಡ್ತಕ್ಕಂಥ ಪ್ರೊಸೆಸನ್ನು ಇಲ್ಲಿ ನಾವಿಲ್ಲಿ ಕಂಟಿನ್ಯೂ ಮಾಡ್ತೀವಿ. ನೋಡಿರಿ, ಸೊ ಪರ್ಟಿಕ್ಯುಲರ್ಸ್ ಇದೆ, ಎ ಆ್ಯಂಡ್ ಬಿ ಇದ್ದಾರೆ. ಓಕೆ, ಓಲ್ಡ್ ರೇಷಿಯೋ 1:1 ಇದೆ. ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಿದೆ 30,000 20,000 ಇದೆ. ಸೊ ನೋಡಿರಿ, ಇಬ್ಬರದ್ದು ರೇಷಿಯೋ 1:1 ಇದ್ದರೆ ಇಬ್ಬರದ್ದು ಕ್ಯಾಪಿಟಲ್ 20,000 ಇದ್ದರೆ ಸಮಸ್ಯೆ ಇರಲಿಲ್ಲ, ಬಟ್ ಇಲ್ಲೇನಾಗಿದೆ 30,000 20,000 ಇದೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಎ ಕ್ಯಾಪಿಟಲನ್ನು ಬೇಸ್ಡ್ ಆನ್ ಬಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಮೇಲೆ, ಅಂದರೆ ರೇಷಿಯೋಗೆ ಮತ್ತು ಕ್ಯಾಪಿಟಲ್ಗೆ ಈಕ್ವಲ್ ಮಾಡ್ತೀವಿ. 1:20 ಅಂತಂದರೆ ಸೊ 1:20 ಆಗ್ಬೇಕು. ಹಾಗಾದರೆ ಎಕ್ಸೆಸ್ ಕ್ಯಾಪಿಟಲ್ ಇಲ್ಲಿ ಯಾರು ಹಾಕಿದ್ರು, ಎ ಹಾಕಿದ. ಸೊ ಹೀಗಾಗಿ ಎಕ್ಸೆಸ್ ಕ್ಯಾಪಿಟಲ್ ಎ 10,000 ಬರ್ತದೆ. ಈ 10,000 ಇಂಡಿಕೇಶನ್ ಏನು ಮಾಡುತ್ತೆ ಅಂತಂದರೆ, ಪೀಸ್ಫುಲ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಏನಾದರೂ ಕ್ಯಾಶ್ ಇದ್ದರೆ ಬಿಗಿಂತ ಎಗೆ ಮೊದಲು ಪ್ರಯಾರಿಟಿ ಕೊಡ್ತದೆ. ಅಂದರೆ 10,000 ರೂಪಾಯಿ ಅವನಿಗೆ ಹೆಚ್ಚಿಗೆ, ಅಂದರೆ ಅವ್ನು ಕೊಟ್ಟ ನಂತರ ಎ ಮತ್ತು ಬಿ ಒಂದೇ ರೇಷಿಯೋ ಮೇಲೆ ಬರ್ತಾರೆ, ಆವಾಗ ಅವ್ರಿಗೆ ಈಕ್ವಲ್ ಆಗಿ ನಾವು ದುಡ್ಡನ್ನು ಹಂಚಬೇಕು ಅಂತ ಇಂಡಿಕೇಶನ್ ಮಾಡ್ತೇವೆ. ಹೀಗಾಗಿ ನಾವು ಪ್ರತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಿಂತ ಬಿಫೋರ್ ಎಕ್ಸೆಸ್ ಕ್ಯಾಪಿಟಲ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಒಂದು ಎಕ್ಸಾಂಪಲ್ಸ್, ನಾವು ಎಕ್ಸೆಸ್ ಕ್ಯಾಪಿಟಲ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು. ಸೊ ಮತ್ತೊಂದು ಇದೇ ರೀತಿ ಇರ್ತಕ್ಕಂಥ ಎಕ್ಸೆಸ್ ಕ್ಯಾಪಿಟಲ್ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನು ಇನ್ನೊಂದು ಪ್ರಾಬ್ಲಮ್ ಹೋಗೋಣ. ಇಲ್ಲಿ ನೋಡಿ, ಎಕ್ಸ್ ಆ್ಯಂಡ್ ವೈ are the partners having capitals of rupees 60,000 each and sharing profits 3:2. The excess capital is calculated as follows. ಸೊ ನೋಡಿರಿ, ಅವರು ಇಬ್ಬರು ಈಕ್ವಲ್ ಆಗಿ 60,000 ಹಾಕಿದ್ದಾರೆ, ಬಟ್ ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ 3:2 ಇದೆ. ಈ ಸಮಯದಲ್ಲಿ ಹೇಗಪ್ಪ ಪ್ರಾಬ್ಲಮ್ ಮಾಡೋದು ಅನ್ನೋದನ್ನು ನೋಡಿರಿ. ಸೊ ಓಲ್ಡ್ ರೇಷಿಯೋ ಎಕ್ಸ್ ಮತ್ತು ವೈದು 3:2 ಇದೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ 60,000 ಇದೆ. ಸೊ ರೇಷಿಯೋ 2 ಇದೆ 60,000, ರೇಷಿಯೋ 3 ಇದೆ 60,000 ಇದೆ. ಇಲ್ಲೇ ನೋಡಿರಿ, ಎಕ್ಸ್ಗೆ ಮತ್ತು ವೈಗೆ ಬಹಳಷ್ಟು ವ್ಯತ್ಯಾಸ ಇದೆ. ನಾವಿಲ್ಲಿ ವೈ ಕ್ಯಾಪಿಟಲ್ಲು ಎಕ್ಸಿಗೆ 3/60 ಇದೆ, ಅಂದರೆ 2ಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಬೇಸ್ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ವಾಯ್ಸ್ ಕ್ಯಾಪಿಟಲ್ ಬೇಸ್ಡ್ ಆನ್ ಎಕ್ಸ್ ಕ್ಯಾಪಿಟಲ್ ಇನ್ ದ ಪ್ರಾಫಿಟ್ ಅಂತಿದೆ. 3/60 ಆದರೆ 2ಕ್ಕೆ ಎಷ್ಟಾಗುತ್ತೆ, ಅದು 40,000. ಸೊ ಎಕ್ಸ್ ಮತ್ತು ವೈಯಲ್ಲಿ ನಾವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದಾಗ ಎಕ್ಸೆಸ್ ಕ್ಯಾಪಿಟಲ್ ಇಲ್ಲಿ ವೈ ಕಾಂಟ್ರಿಬ್ಯೂಷನ್ ಮಾಡಿದ್ದೇನೆ. ಸೊ ಅವನ ರೇಷಿಯೋ ಪ್ರಕಾರ 40,000 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಬೇಕಾಯಿತು, ಬಟ್ ಒಂದು ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ 60,000 ಇದೆ, ಅಂದರೆ ಎಕ್ಸ್ಗಿಂತ 20,000 ರೂಪಾಯಿ ಜಾಸ್ತಿ ದುಡ್ಡು ಕೊಟ್ಟಿದ್ದಾನೆ. ಏನಾದರೂ ಎಕ್ಸೆಸ್ ಕ್ಯಾಪಿಟಲ್ ಅಂತ ಬಂದಾಗ, ಸೊ ಆಫ್ಟರ್ ಪೇಯಿಂಗ್ ದಿ ಎಕ್ಸೆಸ್ ಕ್ಯಾಪಿಟಲ್ ಆಫ್ 20,000 ಟು ವೈ, ದ ರಿಮೈನಿಂಗ್ ಕ್ಯಾಶ್ ಡಿಸ್ಟ್ರಿಬ್ಯೂಟೆಡ್ ಬೋತ್ ಆಫ್ ದೆಮ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ದಟ್ ಇಸ್ 3:2. ಸೊ ಮೊದಲಿಗೆ ವಿ ಹ್ಯಾವ್ ಟು ಪೇ ದ ಎಕ್ಸೆಸ್ ಅಮೌಂಟ್ ಟು 20,000 ಟು ವೈ, then only we have to pay. Afterwards we have to pay in the ratio of 3:2 any excess capital if arises in the organization. ಏನಾದರೂ ಸೇಲ್ ಮಾಡಿದಾಗ, ಅಸೆಟನ್ನು ಸೋಲ್ಡ್ ಮಾಡಿದಾಗ ಏನಾದರೂ ದುಡ್ಡು ಬಂತು ಅಂದರೆ ಫಸ್ಟಿಗೆ ವಾಯ್ಗೆ ಪೇ ಮಾಡಿ 20,000, ನಂತರ ಏನು ದುಡ್ಡು ಬರ್ತದೆ ಅಂದರೆ ಎಲ್ಲ ಎಕ್ಸ್ಪೆನ್ಸಸ್ ಕಳೆದಿರ್ಬೇಕು. ನಾವು ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟ ನಂತರ ಏನು ಪಾರ್ಟ್ನರ್ಸ್ಗೆ ಹಂಚ್ತಾ ಇರ್ತೀವಲ್ಲ ಅದರಲ್ಲಿ ಮೊದಲಿಗೆ ವಾಯ್ಗೆ ದುಡ್ಡನ್ನು ಕೊಟ್ಟು, ನಂತರ ಏನು ಇಬ್ಬರು ಈಗ ನೋಡಿ 60,000 40,000 ಅಂದರೆ
20,000 ಹೋದರೆ 40,000 ಮತ್ತು 60,000 ಬರ್ತದೆ. 3:2 ರೇಷಿಯೋ ಮೇಲೆ ಬರ್ತಾರೆ. 20,000 ಮೊದಲು ಕೊಡಬೇಕು, ನಂತರ 3:2 ರೇಷಿಯೋ ಮೇಲೆ ಉಳಿದಂಥ ದುಡ್ಡನ್ನು ನಾವು ಹಂಚ್ತಾ ಹೋಗಬೇಕು. ಸೊ ಇದಕ್ಕಾಗಿ ನಾವು ಎಕ್ಸೆಸ್ ಕ್ಯಾಪಿಟಲ್ನ ಪ್ರತಿ ಹಂತದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಸೇಮ್ ಇನ್ನೊಂದಿದೆ ನೋಡಿ, ಇಲ್ಲಿ 3 ಪಾರ್ಟ್ನರ್ಸ್ ತೊಗೊಂಡು ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. A, B, C are 3 partners having capitals of rupees 60,000, 50,000 and 20,000, sharing the profits in the ratio of 2:2:1. The excess capital calculated as follows. ನೋಡಿ, ಅದು ರೇಷಿಯೋ ಇರ್ತಕ್ಕಂಥದ್ದು 2:2:1, ಬಟ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ 60,000, 50,000 and 20,000 ಇದೆ. ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ನೋಡಿರಿ. ಸೊ ಇಲ್ಲಿ 3 ಮಂದಿ ಪಾರ್ಟ್ನರ್ಸ್ ಇದ್ದಾರೆ. ಎ ಬಿ ಸಿ ಅವ್ರ ರೇಷಿಯೋ 2:2:1 ಇದೆ. ಕ್ಯಾಪಿಟಲ್ ಬ್ಯಾಲೆನ್ಸ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್ 60,000, 50,000, 20,000 ಇದೆ. ಇಲ್ಲಿ ನಮಗೆ ಯಾರಿಗೆ ಎಕ್ಸೆಸ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋದನ್ನು ನಾವು ಎಕ್ಸೆಸ್ ಕ್ಯಾಪಿಟಲ್ ಅಂದರೆ ಪ್ರೊಪೋರ್ಷನೇಟ್ ಕ್ಯಾಪಿಟಲ್ ಮೆಥಡ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮೊದಲಿಗೆ ಅವ್ರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಬೇಕಾಗ್ತದೆ. ಇಲ್ಲಿ ನೋಡಿರಿ, ಸೊ ಇಲ್ಲಿ ಸೀಸ್ ಕ್ಯಾಪಿಟಲ್ 1:20 20,000 ಇದೆ ಅಂದರೆ, ಸೊ ಬಿದೊಂದು ಏನಾಗ್ತದೆ ಅಂದರೆ 20,000 40,000 ಆಗುತ್ತೆ. ಈ ರೀತಿ ಆಗಬೇಕಾಗಿತ್ತು, ಬಟ್ ಚೇಂಜ್ ಆಗಿದೆ. ನಾವಿಲ್ಲಿ ಏನು ಮಾಡ್ತಂದರೆ ಸಿ ಕ್ಯಾಪಿಟಲ್ಸನ್ನು ಬೇಸ್ ಮಾಡ್ಕೊಂಡು, ಅಂದರೆ ರೇಷಿಯೋಕ್ಕೆ ಮತ್ತು ಅವ್ನ ಕ್ಯಾಪಿಟಲ್ಗೆ ಬೇಸ್ ಮಾಡಿಕೊಂಡು ಎ ಮತ್ತು ಬಿದು ಏನಾಗಿರ್ಬೋದು, ಸೊ ಕ್ಯಾಪಿಟಲ್ ಬ್ಯಾಲೆನ್ಸಸ್ಸು ಎಕ್ಸೆಸ್ ಕ್ಯಾಪಿಟಲ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಬಿಟ್ವೀನ್ ಪಾರ್ಟ್ನರ್ ಸೀಸ್ ಕ್ಯಾಪಿಟಲ್ ಈಸ್ ಎ ಲೀಸ್ಟ್ ಆಫ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಸೊ ದ್ಯಾಟ್ ಈಸ್ 2:2:1 ಆರ್ 40,000, 40,000, 20,000. A's and B's capital on the basis of C's capital profit sharing ratio ಅಂತ ಹೇಳ್ತೀವಿ. ಸೊ 1ಕ್ಕೆ 20 ಆದರೆ 2ಕ್ಕೆ 40,000, 2ಕ್ಕೆ 40,000. ಎಕ್ಸೆಸ್ ಕ್ಯಾಪಿಟಲ್ ಎ ಮತ್ತು ಬಿ ಇವನ್ನ 20,000 ಕೊಟ್ಟು ಇವನು 10,000 ಕೊಟ್ಟಿದ್ದಾನೆ. ಬಟ್ ಇದರಲ್ಲಿನೇ ಸೊ ಇದು ಒಂದು ಪ್ರೊಸೆಸ್ ಆದರೆ ಎ ಮತ್ತು ಬಿಯಲ್ಲಿ ಯಾರಿಗೆ ಫಸ್ಟ್ ಪ್ರಯಾರಿಟಿ ನಾವು ಪೇ ಮಾಡಬೇಕು ಅನ್ನೋದು ಪ್ರಶ್ನೆ ಹುಡ್ತದೆ. ಸೊ ಹೀಗಾಗಿ ಇಲ್ಲಿ ನಾವು ಈ ಒಂದು 2ನೇ ಹಂತದಲ್ಲಿ ಏನಪ್ಪ ಅಂದರೆ ಬಿದನ್ನು ಬೇಸ್ ಮಾಡ್ಕೋತೀವಿ. 2ಕ್ಕೆ 10 ಇದೆ ಅಂದರೆ, ಸೊ ಇಲ್ಲಿ 2ಕ್ಕೆ ಏನಾಗುತ್ತೆ, ಇಲ್ಲೂ 10 ಆಗಬೇಕು. ಸೊ ಏಜ್ ಕ್ಯಾಪಿಟಲ್ ಬೇಸ್ಡ್ ಆನ್ ಬೀಸ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ದ್ಯಾಟ್ ಈಸ್ 2:2 ಅಂದರೆ 2:2. ಇವೊಂದು 2 10 ಅಂದರೆ ಇವೊಂದು 2 10,000 ಆಗ್ತದೆ. ಸೊ ಹಾಗಾದರೆ ಇವನು 10ಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದಾನೆ. ಹೀಗಾಗಿ ಎ ಎಲ್ಲರಿಗಿಂತ ಈ ಬಿ ಮತ್ತು ಸಿಗಿಂತ ಹೆಚ್ಚಿಗೆ ಕೊಟ್ಟಿದ್ದಾನೆ. ಸೊ ನಾವು ಇಲ್ಲಿ ಪೇಮೆಂಟ್ ಮಾಡೋ ಪ್ರೊಸೆಸ್ ಏನಪ್ಪ ಅಂತಂದರೆ, ಮೊದಲಿಗೆ ಏನಾದರೂ ದುಡ್ಡು ಬಂದರೆ 10,000 ಸಂಪೂರ್ಣವಾಗಿ ಕೊಡೋವರೆಗೂ ಯಾವುದೇ ಒಂದು ಪಾರ್ಟ್ನರ್ಗೆ ನಾವು ದುಡ್ಡನ್ನು ಹಂಚಬಾರ್ದು. ಮೊದಲಿಗೆ 10,000 ರೂಪಾಯಿ ಎಗೆ ಕೊಟ್ಟ ನಂತರ ಏನು ದುಡ್ಡು ಬರ್ತದೆ ಆವಾಗ ಎ ಮತ್ತು ಬಿಗೆ ಮಾತ್ರ ಹಂಚಬೇಕು. ಅವರು ಎಕ್ಸೆಸ್ ಎಷ್ಟು ಹಾಕಿದ್ದಾರೆ, ಸೊ 20,000 ಪ್ಲಸ್ 10,000 ಹಾಕಿದ್ದಾರೆ. ಸೊ ಹೀಗಾಗಿ ಸೊ ಇವ್ರದ್ದು 20,000 ಎ ಮತ್ತು ಬಿ 2:2 ಅಂದರೆ 10,000 ಹೋದ ನಂತರ ಏನು 10,000 ಇರ್ತಲ್ಲ, ಸೊ 2:2 ರೇಷಿಯೋ ಮೇಲೆ 10,000 ತುಂಬಿದ ನಂತರ ಏನು ಕೊನೆಯದಾಗಿ ದುಡ್ಡು ಉಳಿತದೆ, ಏನು ಕ್ಯಾಪಿಟಲ್ ಬ್ಯಾಲೆನ್ಸು 40,000, 40,000, 20,000 ಅಂತ ಬಂದಾಗ 2:1 ರೇಷಿಯೋ ಬಂದಾಗ, ಅಂದರೆ ಇಲ್ಲಿ ನೋಡಿರಿ ನೀವು ಯಾವಾಗಲೂ ಇನ್ನು 20,000 ಫಸ್ಟ್ ಕೊಡಬೇಕು, ಇನ್ನು 10,000 ಫಸ್ಟ್ ಕೊಡಬೇಕು. ಅಂದರೆ ಇನ್ನು 10,000 ಕೊಟ್ಟರೆ ಇನ್ನು 10,000 ಉಳಿತು, 10,000 ರೂಪಾಯಿ ಪ್ಲಸ್ 10,000 ರೂಪಾಯಿ ಅಂದರೆ 2:1 ರೇಷಿಯೋ ಮೇಲೆ ಪೇಮೆಂಟ್ ಮಾಡಿದ ನಂತರ ಕೊನೆಯದಾಗಿ ಎ ಬಿ ಸಿ 2:1 ರೇಷಿಯೋಕ್ಕೆ ಬರ್ತಾರೆ. ಅವರ ಅಮೌಂಟನ್ನು ನಾವು ಸೊ 2:1 ರೇಷಿಯೋ ಅಂದರೆ 2:1 ರೇಷಿಯೋಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಬರೋವರೆಗೂ ಏನು ಎಕ್ಸೆಸ್ ಕ್ಯಾಪಿಟಲ್ ಇದೆ, ಎಗೆ 10,000 ನಂತರ ಎ ಬಿಗೆ 10,000 ಕೊಟ್ಟು ನಂತರ ಕೊನೆಯದಾಗಿ 2:1 ರೇಷಿಯೋ ಅಂದರೆ 40,000, 40,000, 20 ರೇಷಿಯೋ ಕ್ಯಾಪಿಟಲ್ ಬ್ಯಾಲೆನ್ಸ್ ಬರ್ತದೆ. ಏನೇ ದುಡ್ಡು ಎಕ್ಸೆಸ್ ಬಂದ್ರೆ ಆ ಸಮಯದಲ್ಲಿ ಇವ್ರಿಗಿಬ್ಬರು ಕೊಟ್ಟ ನಂತರ ಉಳಿದಂಥ ಅಮೌಂಟನ್ನು ನಾನು 2:1 ರೇಷಿಯೋ ಮೇಲೆ ನಾವು ಹಂಚಿಕೆ ಮಾಡಬೇಕು. ಇದು 3ನೇ ಎಕ್ಸಾಂಪಲ್ ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ ನಾನು. ಇನ್ನು ಕೊನೆಯದಾಗಿದೆ ಇಲ್ಲಿ ಕೊಟ್ಟಿದ್ದೇನೆ. ಆಫ್ಟರ್ ಪೇಯಿಂಗ್ ದಿ ಎಕ್ಸೆಸ್ ಕ್ಯಾಪಿಟಲ್ ಆಫ್ 10,000 A to the capital, A and B will be their profit sharing ratio, that is 2:2. So further paying the excess capital of A and B 10,000 each pay ಮಾಡಿದ ನಂತರ remaining cash will be distributed to all the partners in the profit sharing ratio, that is 2:1 ರೇಷಿಯೋ ಮೇಲೆ. ಇನ್ನು 4ನೇ ಎಕ್ಸಾಂಪಲ್ ಅದೇ ರೀತಿಯಾಗಿದೆ. XYZ are the partners having a capital of rupees 15,000, 20,000, 25,000 ಇದೆ. ಅವ್ರ ರೇಷಿಯೋ 3:2:1 ಇದೆ. ಸೊ ನಾವು ಇದೇ ರೀತಿ ಬ್ಯಾಲೆನ್ಸನ್ನು ಮಾಡಿಕೊಂಡು, ಅಂದರೆ ಸೊ ಏನು ಬ್ಯಾಲೆನ್ಸ್ ಇದೆ ಎಕ್ಸ್ ಆಗಲಿ ವೈ ಆಗಲಿ, ಎಕ್ಸ್ ಇಲ್ಲಿ ಬೇಸ್ ಮಾಡಿಕೊಂಡು ವೈ ಮತ್ತು ಜಡ್ ಇದು ಮಾಡ್ಕೊಂಡ್ವಿ. ಸೊ ನಂತರ ಮತ್ತೆ ಎಕ್ಸೆಸ್ ಕ್ಯಾಪಿಟಲ್ ಬರ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ, ಸೊ ಜಡ್ ಕ್ಯಾಪಿಟಲ್ಸನ್ನು ವೈ ಬೇಸ್ ಮೇಲೆ ಮಾಡಿಕೊಂಡು ಕೊನೆಯದಾಗಿ ಎಕ್ಸೆಸ್ ಕ್ಯಾಪಿಟಲ್ ಇಲ್ಲಿ ಜಡ್ ಹಾಕಿದ್ದಾನೆ. ಜಡ್ಡನ್ನು ನಾವು ಫಸ್ಟ್ ಪೇಮೆಂಟ್ ಮಾಡಬೇಕು, ನಂತರ ವೈ ಮತ್ತು ಜಡ್ಡಿಗೆ ಪೇಮೆಂಟ್ ಮಾಡಬೇಕು. ದ್ಯಾಟ್ ಈಸ್ 2:1 ರೇಷಿಯೋ ಮೇಲೆ. ನಂತರ ಇವ್ರಿಗಿಬ್ಬರಿಗೂ ಪೇ ಮಾಡಿದ್ರೆ ಏನು ಎಕ್ಸೆಸ್ ಕ್ಯಾಪಿಟಲ್ ಬೇಡ ನಂತರ 3 ಮಂದಿ 3:2:1 ರೇಷಿಯೋ ಮೇಲೆ ಬರ್ತಾರೆ. 15, 10, 5,000 ಅಂತ ಏನು ಕ್ಯಾಪಿಟಲ್ ಬ್ಯಾಲೆನ್ಸ್ ಬರ್ತದೆ ಆವಾಗ
3 ಮಂದಿಗೆ ನಾವು 3:2:1 ರೇಷಿಯೋ ಮೇಲೆ ಹಂಚ್ತಾ ಹೋಗಬೇಕು. ಇದು